ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ವಿಭೂತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರುವಂತಹ 17ಕ್ಕೆ 30ರಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಮುಂದೆಗಡೆ ನೋಡಿದ್ರಲ್ಲ, ಟಾರ್ ರೋಡ್ ಇದೆ, 30 ಅಡಿ ರೋಡ್ ಇದೆ. ಈಗ ಪ್ರೆಸೆಂಟ್ ನೋಡಬಹುದು, ಇಲ್ಲಿ ನಮ್ಗೆ ಕಾವೇರಿಗೆ ವಾಟರ್ಗೆ ಏನ್ ಮೀಟರ್ ಇದೆ ಅದು ಕೂಡ ನಮ್ಗೆ ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಪ್ರೆಸೆಂಟ್ ಇಲ್ಲಿ ನಮ್ಗೆ ಕಾವೇರಿ ವಾಟರ್ ರನ್ನಿಂಗ್ ಇದೆ. ವೀಕ್ಷಕರ, ಈ ಪಾರ್ಕಿಂಗ್ ನ ನೋಡಬಹುದು. ಇದು ನಮಗೆ ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಆಂಟಿಸ್ಕೈಡ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ಜಸ್ಟ್ 2 ವೀಲರ್ ಪಾರ್ಕಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮಗೆ 4 ವೀಲರ್ ಗೆ ಮಾಡಿಲ್ಲ, ಜಸ್ಟ್ 2 ವೀಲರ್ ಮಾತ್ರ. ಇಲ್ಲಿ ನಮಗೆ ಸಂಪಿಗೆ ಪ್ರಾವಿಷನ್ ಕೂಡ ಕೊಟ್ಟಿದ್ರೆ ತುಂಬಾ ಒಂದು 10K ವರೆಗೂ ಇರೋ ಕೆಪಾಸಿಟಿ ಇರುವಂತಹ ಸಂಪಿಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪಾರ್ಕಿಂಗ್ ಅಲ್ಲಿ ಕೂಡ ಒಂದು ಚಿಕ್ಕದಾಗಿರುವಂತಹ ಒಂದು POP ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ವೀಕ್ಷಕರ, ಈಗ ನಾವು ನೋಡ್ತಾ ಇರುವಂತದ್ದು 1 BHK ಹೌಸ್, ಫುಲ್ ಕಂಪ್ಲೀಟ್ ಇಂಟೀರಿಯರ್ ಆಗಿರುವಂತದ್ದು, ಸೆಮಿ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಎಂಟ್ರೆನ್ಸ್ ಆಗಿದ್ರೆ ನಾವು ಈ ಪೋರ್ಷನ್ ಅಲ್ಲಿ ಹಾಲು, ಇಲ್ಲಿ ಟಿವಿ ಕ್ಯಾಬಿನೆಟ್ ವಿತ್ ಪೂಜಾ ವಿತ್ ಡ್ರಾಯರ್ ಬಾಕ್ಸ್ ಗಳ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಚಿಕ್ಕದಾಗಿರುವಂತಹ ಒಂದು ಕಿಚನ್ ಏರಿಯಾ, ವಾಲ್ಗಳಿಗೆ ವೆಟ್ರೋಪೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಗ್ರಾನೈಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಸಿಂಕು, ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ನಮಗೆ ಕಂಪ್ಲೀಟ್ ಆಗಿದೆ. ಈ ತರ ಇದೆ ಈ ವರ್ಕ್. ಇನ್ ಕೇಸ್ ಏನಾದ್ರು ನಮ್ಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ನಾವು ಪ್ರಾವಿಷನ್ ಮಾಡ್ಕೊಬಹುದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಕೂಡ ನಾವು ಇಲ್ಲಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಈ ಪೋರ್ಷನ್ ನೋಡಬಹುದು, ಇದು ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕ್ವೀನ್ ಕಾಟ್ ನ ಹಾಕೋಬಹುದು, ಅಷ್ಟು ಜಾಗ ಇದೆ. ವಿತ್ ವಾರ್ಡ್ರೋಬ್ ಎಲ್ಲ ನಮಗೆ ಮಾಡಿರುವಂತದ್ದು, ಅಂದ್ರೆ ಇಂಟೀರಿಯರ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ವಿತ್ ಫ್ಯಾನ್ ಕೂಡ ನಮಗೆ ರೆಡಿ ಇದೆ. ಇದು ಒಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ಬರುವಂತಹ 1 BHK ಹೌಸ್. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಈ ಪ್ರಾಪರ್ಟಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಬರುವಂತಹ BDF ಪ್ರಾಪರ್ಟಿ ಆಗಿದೆ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ಕೇಸ್ಗೆ ಯೂಸ್ ಮಾಡಿರೋದೆಲ್ಲ ಬಂದು ನಮಗೆ ಆಂಟಿಸ್ಕೈಡ್ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನರ್ ಆಗಿರೋದ್ರಿಂದ ನಮಗೆ ಈ ಪೊಸಿಷನ್ ಅಲ್ಲಿ ನಮಗೆ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ ನಾನ್ ಶೂಟ್ ಮಾಡ್ತಾ ಇರೋದು ಫಸ್ಟ್ ಫ್ಲೋರ್ ಮಾತ್ರ, ಯಾಕಂದ್ರೆ ಸೆಕೆಂಡ್ ಥರ್ಡ್ ಅಲ್ಲಿ ನಮಗೆ ಸೇಮ್ ಆಸ್ ಇಟ್ ಇಸ್ ಹೇಗಿದೆಯೋ ಹಾಗೆ ಬರುತ್ತೆ ಅಂತ ಹೇಳ್ತಿದ್ರೆ ಜಸ್ಟ್ ಇದೊಂದು ಮನೆ ಮಾತ್ರ ನಾನು ತೋರಿಸ್ತಾ ಇದೀನಿ. ಮೈನ್ ಡೋರ್ ಬಂದು ನಮಗೆ ಟೀ ಕುಡ್ ಯೂಸ್ ಮಾಡಿದರೆ. ಅದು ನಮಗೆ ನಾರ್ತ್ ಡೋರ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಇರುವಂತದ್ದು. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಹಾಲು ಈ ತರ ಇದೆ. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದರೆ. ಈ ಪೋರ್ಷನ್ ಅಲ್ಲಿ ಪೂಜಾ ಮನೆ. ಓಕೆ, ಮೇಲ್ಗಡೆ ಕೂಡ ನಮಗೆ ಕಟ್ ಮಾಡಿದ್ದಾರೆ. ನೋಡಿ, ವಾಸ್ತು ಪ್ರಕಾರ ಮೇಲೆ ಗೋಡೆ ರೈಸ್ ಆಗ್ಬಿಡ್ತು ಅಂತ ಈಗ ತುಂಬಾ ಜನ ಹೇಳ್ತಾ ಇರೋದ್ರಿಂದ ಅದನ್ನ ಕಟ್ ಮಾಡಿರುವಂತದ್ದು. ಹಾಲಿದೆ, ಕಿಚನ್ ಏರಿಯಾ, ವಾಲ್ಗಳಿಗೂ ಅಷ್ಟೇ ವೆಟ್ರೋಪೈಟಲ್ಸ್ ಯೂಸ್ ಮಾಡಿದ್ದಾರೆ. ಸೆಲ್ಫ್ ಗೆಲ್ಲ ನಮಗೆ ಗ್ರಾನೈಟ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಲಾಕ್ ಎಲ್ಲ ಮಾಡಿರುವಂತದ್ದು. ಇಂಟೀರಿಯರ್ ವಿತ್ ಸ್ಟೋರೇಜ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸಿಂಕು ಕೂಡ ನಮಗೆ ಗ್ರಾನೈಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ಸ್ಟೋರೇಜ್. SS ಬಾಸ್ಕೆಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇದು ಕಿಚನ್ ಏರಿಯಾ ಬರುತ್ತೆ. ಫ್ರಿಡ್ಜ್ ಬೇಕಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೋಬಹುದು ಫ್ರಿಡ್ಜ್ಗೆ. ಇದು ಬಂದು ನಮ್ಗೆ ಕಾಮನ್ ಬಾತ್ರೂಮ್. ಎಲ್ಲದಕ್ಕೂ ನಮ್ಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ನೋಡಿ ಗೀಸರ್ ಹಾಕೊಟ್ಟಿದ್ದಾರೆ. ಇದೊಂದು ಸಜ್ಜಾ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ. ಇನ್ನು ಎಕ್ಸೈಡ್ ಒಂದು ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ, ಓಪನ್ ಸ್ಪೇಸ್. ಮತ್ತೆ ಇಲ್ಲೊಂದು ಕಿಟಕಿ ಕೊಟ್ಟಿರುವಂತದ್ದು. ಕಮೋಡ್ ಕೂಡ ನಮ್ಗೆ ವೆಸ್ಟರ್ನ್ ಕಮೋಡ್. ಆಂಟಿಸ್ಕೈಡ್ ವೆಟ್ರೋಪೈಟಲ್ಸ್ 1/2 ವೆಟ್ರೋಪೈಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಬೆಡ್ರೂಮ್. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ 1 BHK ನೋಡಿದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ಎಷ್ಟು ರೂಮ್ ಇದೋ ಅದೇ ರೂಮ್ ಇದೆ. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾ ಕೂಡ ಇದೆ. ಮೇಲ್ಗಡೆ ಐಟಮ್ಸ್ ನ ಇಟ್ಕೊಳ್ಳಿಕ್ಕೆ ವಿತ್ ಸ್ಟೋರೇಜ್, ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ವಿತ್ ಕಟನ್ ರಾಡ್ ಗಳಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಗೆ ವೆಂಟಿಲೇಷನ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ಬೋದು. ಯಾಕಂದ್ರೆ ಕಿಟಕಿ ಬಂದ್ಬಿಟ್ಟು ನಮಗೆ ರೋಡ್ ಸೈಡ್ ಗೆ ಹೋಗೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ನೋಡಿ, ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಮಗೆ ವೆಸ್ಟರ್ನ್ ಕಮೋಡ್, 1/2 ವೆಟ್ರೋಪೈಟಲ್ಸ್, ಇದು ಸಜ್ಜಾ ಮತ್ತೆ ಗೀಸರ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ರೆಡಿ ಇದೆ. ಇನ್ ಕೇಸ್ ಯಾರಾದ್ರೂ ಬಾಡಿಗೆ ಅವ್ರು ಏನಾದ್ರು ಬಂದ್ರೆ ಅವ್ರದ್ದೇನಿದೆ ಐಟಮ್ಸ್ ಶಿಫ್ಟ್ ಮಾಡಿ ಸಂಸಾರ ಮಾಡೋದಷ್ಟೇ ಪೆಂಡಿಂಗ್ ಇರೋದು. ಎಲ್ಲ ಕೆಲಸಗಳು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಿಲ್ಡ್ರು ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಸೂಪರ್ ಆಗಿದೆ. ಇದು ಬಂದು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಇದು
ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಬಟ್ ಮನೆ ಒಳಗಡೆ ಎಂಟ್ರಿ ಇಲ್ಲ. ಸೆಕೆಂಡ್ ಫ್ಲೋರ್ ಸ್ಟ್ರಕ್ಚರ್ ಒಂದು ನೋಡೋಣ ಅಷ್ಟೇ. ಸ್ಟೇರ್ ಕೇಸ್ ಕಲರ್ ನಮಗೆ ಲಪತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಸೇಮ್ ಆಸ್ ಇಟ್ ಇಸ್ ಫಸ್ಟ್ ಫ್ಲೋರ್ ಹೇಗಿತ್ತಲ್ಲ ಅದೇ ತರ ಬರುತ್ತೆ. ಇದು ಸೆಕೆಂಡ್ ಫ್ಲೋರ್ ಇರುವಂತಹ 2 BHK. ಇದು ಥರ್ಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಇದು ಈ ಪೋರ್ಷನ್ ಸೇಮ್ ಹಾಗೆ ಬರುತ್ತೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತದ್ದು. ಫೋರ್ತ್ ಫ್ಲೋರ್ ಬಂದು ನಮಗೆ ಟೆರೇಸ್ ಬರುತ್ತೆ. ಓಕೆ, ಇಲ್ಲೂ ಒಂದು 2 BHK ಹೌಸ್ ಮಾಡಿದ್ದಾರೆ. ಟೋಟಲ್ ನಮ್ಗೆ 4 2 BHK, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ 4 2 BHK ಮಾಡಿರೋಂಥದ್ದು. ಇನ್ ಮೇಲ್ಗಡೆ ಟೆರೇಸ್ ಇದೆ. ರೈನ್ ವಾಟರ್ ಬರ್ದಿರೋ ತರ ಫುಲ್ ಕವರ್ ಮಾಡಿದ್ದಾರೆ, ಶೀಟ್ ಹೊಡೆದಿದ್ದಾರೆ. ರೈನ್ ವಾಟರ್ ಬರ್ದಿರೋ ತರ ಎಕ್ಸಾಕ್ಟ್ ಕುಬೇರನ್ ಮೂಲಲ್ಲಿ 1500 2 ಟ್ಯಾಂಕ್ ನ ಇಟ್ಟಿರುವಂತದ್ದು. ಇದು ಟ್ಯಾಂಕ್ ರೂಮ್ ಬರುತ್ತೆ. ಈ ಪೋರ್ಷನ್ ಫ್ಲೋರಿಂಗ್ ನೋಡಿ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕುಮಾರಸ್ವಾಮಿ ಲೇಔಟ್ ಬಿಡೆ ಪ್ರಾಪರ್ಟಿ. ಲೊಕೇಶನ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಹೆವಿ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಇದು ನೋಡಿ ಪ್ರಾರ್ಥನಾ ಸ್ಕೂಲ್ ಬರುತ್ತಲ್ಲ, ಕದ್ರನಹಳ್ಳಿ ಪೆಟ್ರೋಲ್ ಬಂಕ್ ಅಪೋಸಿಟ್ ಅಲ್ಲಿ ಬರುವಂತಹ ಶೋಭಾ ಅಪಾರ್ಟ್ಮೆಂಟ್ ಇದು. ಜೊತೆಗೆ ಇಲ್ಲಿಂದ ಲೈಟ್ ಆಗಿ ಝೂಮ್ ಮಾಡಿದ್ರೆ ಇಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಈ ಅಪಾರ್ಟ್ಮೆಂಟ್ ಬಂದು ನಮ್ಗೆ ಬನಶಂಕರಿ JSS ಸ್ಕೂಲ್ ಆಪೋಸಿಟ್ ಅಲ್ಲಿ ಬರುವಂತಹ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟ್ ಕೂಡ ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿಂದ ದಯಾನಂದ ಕಾಲೇಜ್ ಕಾಣಿಸುತ್ತೆ ನೋಡಿ. ಇದು ಬಂದು ನಮ್ಗೆ ದಯಾನಂದ ಕಾಲೇಜು. ಇನ್ ಮುಂದೆಗಡೆ ಈ ಸೈಡ್ ಅಲ್ಲಿ ಹೋಗ್ತೀನಿ ಅಂದ್ರೆ ನಮ್ಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಕೂಡ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತದ್ದು. ದಯಾನಂದ ಹತ್ರ ಇದೆ. ಮತ್ತೆ ವಾಸವಿ ಹಾಸ್ಪಿಟಲ್ ಕೂಡ ನಮಗೆ ಹತ್ರ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತೀನಿ. ಅಲ್ಲಿ ಕೂಡ ನೀವು ಮೆನ್ಷನ್ ಮಾಡಬಹುದು. ಯಾವ್ಯಾವ ಫ್ಲೋರ್ ಅಲ್ಲಿ ಏನಿದೆ ಅನ್ನೋದು ಪ್ರತಿಯೊಂದು ಡೇಟಾ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ನೋಡಬಹುದು. ಬಟ್ ಏನು ಅಂದ್ರೆ ಪ್ರೈಮ್ ಲೊಕೇಶನ್ ಅಲ್ಲಿ ಹೆವಿ ಡಿಮ್ಯಾಂಡ್ ರೆಂಟ್ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಚೆನ್ನಾಗಿದೆ, ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಹೌಸ್. 4 2 BHK, ಒಂದು 1 BHK ಗೆ ಪ್ರಾವಿಷನ್ ಮಾಡಿರುವಂತಹ ಲೊಕೇಶನ್ ಇದೆ. 30 ಅಡಿ ರೋಡ್ ಇದೆ. ಬಟ್ ಬೋರ್ವೆಲ್ ಇಲ್ಲ, ಕಾವೇರಿಗೆ ಫೆಸಿಲಿಟಿ ಮಾಡಿರುವಂತದ್ದು. ಕಾವೇರಿ ನಮ್ಗೆ ತುಂಬಾ ಸೂಪರ್ ಆಗಿ ಬರುತ್ತೆ. ಅಷ್ಟು ಫೋರ್ಸ್ ಅಲ್ಲಿ ಬರುವಂತಹ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ನೋಡಿ ಇಲ್ಲಿ ಮುಂದೆಗಡೆ ಟಾಟಾ ಪ್ರಮೋಟ್ ಕೂಡ ಕಾಣಿಸ್ತದೆ. ಚಿಕ್ಕಮಗಳೂರು ಇದೆ. ಮೈನ್ ಲೊಕೇಶನ್ ಅಲ್ಲಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಜೊತೆಗೆ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.